ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಲಾಂಗ್ ವಿಡಿಯೋದಲ್ಲಿ ರವಾ ಕೇಕ್ ಮನೇಲೇ ಹೇಗೆ ಮಾಡ್ಬೋದು ವಿತೌಟ್ ಓವನ್ ಆ್ಯಂಡ್ ವಿತೌಟ್ ಶುಗರ್ ಕೂಡ ಯೂಸ್ ಮಾಡಿಲ್ಲ, ನಾನಿಲ್ಲಿ ಹೆಲ್ದಿಯಾಗಿ ರೆಸಿಪಿನ ಮಾಡಿದ್ದೀನಿ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ. ಹೀಗೇ ಲಾಂಗ್ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋನ ಹಾಕಿದ್ದೀನಿ. ಎಷ್ಟು ಪ್ರಮಾಣದಲ್ಲಿ ಎಷ್ಟು ಕಪ್ಸ್ ಹಾಕಬೇಕು ಅಂತ ಎಲ್ಲ ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ, ಎಷ್ಟೆಷ್ಟು ಹಾಕಬೇಕು ಅಂತ. ಹೋಗಿ ಒಂದ್ಸತಿ ಚೆಕ್ ಮಾಡಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳು ತುಂಬ ಹೊರಗಡೆದನ್ನ ಇಷ್ಟಪಡ್ತಾರೆ. ಜಂಕ್ ಫುಡ್ಸ್ ಇರ್ಬೋದು, ಕೇಕ್ಸ್ ಇರ್ಬೋದು. ಅವರಿಗೆ ಹೊರಗಡೆ ತಕ್ಕೊಡೋದಕ್ಕಿಂತ ನಾವು ಈ ಥರ ಮನೆಯಲ್ಲಿ ಮಾಡೋದ್ರಿಂದ ನಮಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಅವ್ರಿಗೂ ಕೂಡ ತಿಂದಷ್ಟು ಸಮಾಧಾನ ಆಗುತ್ತೆ. ನಾವು ಹೊರಗಡೆ ಕೊಡಿಸಿದ್ರೆ ಹೆಲ್ತ್ ಹಾಳಾಗುತ್ತೆ ಅಂತ ನಮಗೂ ಭಯ ಇರುತ್ತೆ. ಹಾಗಾಗಿ ಮನೆಯಲ್ಲೇ ನಾವು ಮಾಡಿಕೊಡೋದ್ರಿಂದ ಅದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮನೇಲಿ ಇರುವಂಥ ಪದಾರ್ಥದಲ್ಲೇ ಮಾಡಿಕೊಡೋದು. ಆ್ಯಂಡ್ ನಾವೇನು ಹೊರಗಡೆಯಿಂದ ತರೋ ಅವಶ್ಯಕತೆ ಇಲ್ಲ. ನಿಮಗೆ ಈ ಥರ ಪ್ಯಾನ್ ಎಲ್ಲ ಇಲ್ಲ ಅಂತಂದರೆ ನೀವು ಸ್ಟೀಲ್ ಬಾಕ್ಸಲ್ಲಿ, ಸ್ಟೀಲ್ ಪಾತ್ರೆಯಲ್ಲೂ ಕೂಡ ಕೆಳಗಡೆ ಬಟರ್ ಪೇಪರ್ನ ಹಾಕಿಬಿಟ್ಟು ಮಾಡಬಹುದು. ಹೊರಗಡೆ ಒಂದು ಪೀಸಿಗೆ ಒಂದು 50-60 ಈ ಥರ ಎಲ್ಲ ಅಮೌಂಟ್ ಇದ್ರೂ ಕೂಡ ನೀವು ಇದರಲ್ಲಿ ನೀವು ಈ ಬಟರ್ ಪೇಪರ್ಸು ಇದೆಲ್ಲ ತೊಗೊಂಬಂದು ಇಟ್ಕೊಂಡ್ರೆ ತುಂಬ ದಿನ ನೀವು ಕೇಕ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಒಂದು ರೋಲ್ ಕಂಪ್ಲೀಟಾಗಿ ಸಿಗುತ್ತೆ. ಆ್ಯಂಡ್ ನನ್ನ ಚಾನಲಲ್ಲಿ ಎಲ್ಲ ಥರ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫುಡ್ ವ್ಲಾಗ್ಸ್ ಇರ್ಬೋದು, ಟ್ರಾವೆಲಿಂಗ್ ವ್ಲಾಗ್ಸ್ ಇರ್ಬೋದು, ಮತ್ತು ನನ್ನ ಲೈಫ್ ಡೈಲಿ ವ್ಲಾಗ್ಸ್ ಇರ್ಬೋದು, ಎಲ್ಲನೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ನನ್ನ ಚಾನಲಲ್ಲಿ ಇಲ್ಲ ನನ್ನ ವೀಡಿಯೋಸ್ಗಳಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳಿ. ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡು ನಾನು ಅದನ್ನು ಚೇಂಜ್ ಮಾಡ್ಕೋತೀನಿ. ಆ್ಯಂಡ್ ಹೀಗೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ನ ಕೂಡ ಬೆಳೆಸ್ತಾ ಇರಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಕಂಪ್ಲೀಟ್ ಫುಲ್ ವೀಡಿಯೋನ ವಾಚ್ ಮಾಡಿ. ಇಲ್ಲ ಮಧ್ಯದಲ್ಲಿ ಏನೇ ಚೇಂಜಸ್ ಇರ್ಬೋದು, ಇಲ್ಲ ನೀವು ನಾನು ಮಾತಾಡ್ತಿರೋದಿರ್ಬೋದು, ಇಲ್ಲ ಏನಾದರೂ ನಾನು ಇಟ್ಟಿರೋ ಅಂಥ ಪೀಸಸ್ಗಳು, ಶೋ ಪೀಸಸ್ಗಳು ಅದೆಲ್ಲ ಚೇಂಜ್ ಮಾಡಿ ಅಂತ ಏನಾದರೂ ನಿಮಗೇನಾದರೂ ಅನಿಸುತ್ತೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ಅದನ್ನು ಕೂಡ ನಾನು ಚೇಂಜಸ್ನ ಮಾಡ್ಕೋತೀನಿ ಆದಷ್ಟು. ಆ್ಯಂಡ್ ನೆಕ್ಸ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಉತ್ತರ ಕರ್ನಾಟಕ ರೆಸಿಪೀಸ್ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಏನು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಹೋಗಿ ನನ್ನ ಕಂಪ್ಲೀಟ್ ವಿಡಿಯೋನ ನನ್ನ ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಚೆಕ್ ಮಾಡಿ. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು.